ಒಂದ್ ದಿನಕ್ಕೆ 300 ರೂಪಾಯಿ ಅಂದ್ರೆ 3 ಎಷ್ಟು ದುಡಿದವಳು? 6,000 ದುಡಿತೀಯ ತಾಯಿ. 6,000 ತಗೊಂಡೋಗಿ ಗಂಟು ಬಂದಿಟ್ಕೊಬಿಡ್ತೀಯ. ಐಕ ಮಕ್ಕಳಿಗೆ ಏನ್ ಬೇಕು? ಬಟ್ಟೆ ಬೇಕು, ಅದ್ರಲ್ಲಿ ಅಕ್ಕಿ ಬೇಕು, ಎಣ್ಣೆ ಬೇಕು, ಬೇಳೆ ಬೇಕು, ನನ್ನ ಮಗಳಿಗೆ ಸ್ಕೂಲ್ ಹೋಗ್ತಾಳೆ, ಪುಸ್ತಕ ತೆಗೆದುಕೊಡ್ಬೇಕು, ಒಂದು ಚಪ್ಪಲಿ ತೆಗೆದುಕೊಡ್ಬೇಕು ಅಂತ ದುಡ್ಡು ಖರ್ಚು ಮಾಡ್ತೀವ ಇಲ್ವೋ? ಅಂದ್ರೆ 6,000 ರೂಪಾಯಿನ ದುಡ್ದು ವಾಪಸ್ಸು ನೀವು ಏನ್ ಮಾಡ್ತೀರಿ? ಪರ್ಚೇಸ್ ಮಾಡಕ್ ಹೋಗ್ತೀರಿ, ಖರೀದಿ ಮಾಡಕ್ ಹೋಗ್ತಿರಲ್ಲ. ಆ ಖರೀದಿ ಮಾಡ್ಬೇಕಾದ್ರೆ 6,000 ರೂಪಾಯಿ ನಿಮ್ಮ ಹತ್ರ, ನಾನು ಹೇಳ್ತಾ ಇರೋದು ಒಂದು ದಿನಕ್ಕೆ 300 ರೂಪಾಯಿ, 20 ದಿನಕ್ಕೆ 6,000. ನೀವೇನ್ ದುಡಿತೀರಲ್ಲ 6,000, ಅದರಲ್ಲಿ ಖರ್ಚಾಗೋದು, ವಸ್ತುಗಳ ಖರ್ಚಾಗೋದು 2,500. ಇನ್ನು ಉಳಿದೆಲ್ಲ ಟ್ಯಾಕ್ಸ್ ರೂಪದಲ್ಲಿ ಹೋಗ್ತಾ ಇರ್ತದೆ. ನಿಮ್ಮ ಹತ್ರ 4,000 ಕಿತ್ಕೋತಾರೆ. ನಿಮ್ ಗಂಡಂದು ಎಷ್ಟು ರೂಪಾಯಿ? ಗಂಡ ಕೂಲಿ ಹೋದ್ರೆ ಎಷ್ಟು? 500. ಅವನು ಗಂಡ ನಮ್ಮಪ್ಪ ಏನಾದ್ರು ಕೂಲಿ ಹೋದ್ರೆ ಅವ್ನಿಗೆ 500, ಒಂದು 20 ದಿನ ಅಂದ್ರೆ ಅವ್ನು 10,000, ನಿಂದ 6,000. ನಿನ್ ಮಗ ಕೂಲಿ ಹೋದ್ರೆ ಎಲ್ಲಾ ಸೇರಿ ನಿಮ್ ಮನೆಯಿಂದ ಒಂದು 25-30,000 ರೂಪಾಯಿನ ನೀವು ಹೋಗಿ ದುಡಿತೀರಿ. ಅದರಲ್ಲಿ ಹೋಗಿ ಒಂದಷ್ಟು ಸಾಮಾನುಗಳನ್ನ ತಗೋತೀರಿ. ಪ್ರತಿಯೊಂದು ಸಾಮಾನುಗಳ ಮೇಲೂ ಕೂಡ ವಸ್ತುಗಳ ಮೇಲೆ ಟ್ಯಾಕ್ಸ್ ಅಂತ ಇರ್ತದಕ್ಕವ. ಆ ಟ್ಯಾಕ್ಸ್ ದುಡ್ಡು ನೇರವಾಗಿ ಸರ್ಕಾರಕ್ಕೆ ಹೋಯ್ತು. ನೀನು ದುಡಿದು ನಿಮ್ ಒಂದೇ ಮನೆಯಿಂದ ಹೆಚ್ಚು ಕಡಿಮೆ ಒಂದ್ ತಿಂಗಳಿಗೆ 10,000 ರೂಪಾಯಿನ ಸರ್ಕಾರ ಕೊಡ್ತೀರಿ. ನಿಮ್ಗೆ ಗೊತ್ತೇ ಆಗಲ್ಲ. 10,000ದಲ್ಲಿ ನಿಮ್ಗೆ ವಾಪಸ್ ಎಷ್ಟು ಕೊಡ್ತಾ? ನಾನು ದೊಡ್ಡದಾದು ತಾಯಿ. ನೀವು ದುಡಿದು ಕೊಟ್ಟದನ್ನ 10,000 8,000 ಅವನು ಪಡೆದು ಬಾಯಿಗೆ ಹಾಕೊಂಡು 2,000 ರೂಪಾಯಿ ನಿಮ್ಗೆ ಕೊಡ್ತಾನೆ. ನಿಮ್ಗೆ ಅದೇ ಖುಷಿ. 2,000 ರೂಪಾಯಿ ಕೊಟ್ಟನಲ್ಲ, 2,000 ರೂಪಾಯಿ ಕೊಟ್ಟನಲ್ಲ. ಬಸ್ಸು ಫ್ರೀ ಆಯ್ತು, ಬಸ್ಸು ಫ್ರೀ. ಬಸ್ ಫ್ರೀ ಅಂದ್ರೆ ಎಲ್ಲ ಹೋಗ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ಎಷ್ಟು ಖರ್ಚಾದ್ದು? ಊಟಕ್ಕೆ ಎಷ್ಟು? ಹೋಟ್ಲೇನ್ ನಿಮ್ದ? ಬಸ್ಸು ಫ್ರೀ, ಹೋಟ್ಲು ದುಡ್ಡು ಕೊಡ್ಬೇಕು, ಕನ್ನದ ಕಡ್ಡಿ ದುಡ್ಡು ಕೊಡ್ಬೇಕು, ಕಾಣಿಕೆ ಹಾಕ್ಬೇಕು, ಬುರುಡೆ ಮಾಡಿಸ್ಕೊಂಡ್ರೆ ಕಾಸು ಕೊಡ್ಬೇಕು. ಇತ್ತಿಂದ ಹೋಯ್ತಾ ಫ್ರೀ, ಅತ್ತಿಂದ ಬರ್ತಾ ಫ್ರೀ. ಜೇಬಲ್ಲಿರೋದು ಜೀವದಲ್ಲಿರೋದೆಲ್ಲ ಎಷ್ಟು ಕಾಲ ಐತೆವ? ಒಂದ್ಸಲ ಹೋಗಿ ಬಂದ್ರೆ ನಿಜವೋ ಇಲ್ವೋ? ನಿಮ್ಮ ಹತ್ರ ಇಂಡೈರೆಕ್ಟ್ ಆಗಿ ಕಿತ್ಕೊಂಡು ನಮ್ಮ ದುಡ್ಡನ್ನ ನಮಗೆ ಕೊಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ. ಇವ್ರಿಗೆ ಬಡವ್ರ ಮೇಲೆ ಕಾಳಜಿ ಇದ್ರೆ ಚಾಲೆಂಜ್ ಮಾಡ್ತೀವಿ. ಭೂಮಿ ಕೊಡ್ರಿ, ಉದ್ಯೋಗ ಕೊಡ್ರಿ, ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆನ ಹೋಗ್ಲಾಡಿಸ್ರಿ. 20 ವರ್ಷ ಸಾಕು ಈ ಕೆಲಸ ಮಾಡಕ್ಕೆ. ಆಗ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇಳಿರಿ ಕೆಳಗಡೆಗೆ. ನೀವು ಇಳಿಲಿಲ್ಲ ಅಂದ್ರೆ 20 ವರ್ಷದೊಳಗಡೆ ನನ್ನ ಜನಕ್ಕೆ ಓಟು ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಅವರೇ ಇಳಿಸ್ತಾರೆ, ಡೆಫಿನೆಟ್ಲಿ ಅವರೇ ಬಂದು ಅಲ್ಲಿ ಕೂತ್ಕೋತಾರೆ ಅಂತ ನಂಬಿಕೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣು ಮುಚ್ಕೊಂಡು. ಈಗ ಅದನ್ನ ಮಾಡ್ಬೇಕಾ ಬೇಡ? ಅದನ್ನ ಮಾಡೋಣ ಪ್ಲೀಸ್. ಸಾಕು, ತುಂಬಾ ನಾವು ಸಾಕು. ಯಾರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಏನ್ ನಡೀತದೆ ನಡೀಲಿ. ಎಲೆಕ್ಷನ್ ಬಂದಾಗ ಮಾತ್ರ ಹೋಗಿ ಓಟನ್ನ ಆನೆಗೆ ಹಾಕ್ಸಿ ಸಾಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ನಿಜವಾದಂತಹ ಒಂದು ಜೀವನ ಸಿಗುತ್ತೆ. ತಾಯಿ ಯಾರೇನ್ ಕೊಡ್ತಾರೆ ಈಸ್ಕೊಳ್ಳೋದು ನಿಮ್ದೇ. ಅದು ದುಡ್ಡು, ಅವ್ನು ದುಡ್ಡು ಕೊಟ್ಟರು ನಿಮ್ದೇ, ಅವ್ನು ಕರೆಂಟ್ ಕೊಟ್ಟರು ನಿಮ್ದೇ, ಅದೆಲ್ಲ ನಿಮ್ದೇ. ನೀವೇನೋ ಬಿಟ್ಟಿ ಕೊಡ್ತಾ ಇದ್ದೀರಿ ಅಂತ ಅನ್ಕೊಂಡು ಅವ್ನು ಸಾಯ ತನಕ ಕೃತಜ್ಞರಾಗಿರ್ಬೇಕಾಗಿಲ್ಲ. ಅದೆಲ್ಲವೂ ನಮ್ಮ ಬೆವರಿನ ಹಣವೇ. ಅದ್ರ ಪಾಡಿಗೆ ಅದು ಬರ್ತಾ ಇರಲಿ. ಸರ್ಕಾರದಿಂದ ಏನ್ ಕೊಡ್ತಾರೋ ಕೊಡ್ಲಿ, ಈಸ್ಕೊಳ್ಳಿ. ಆಯ್ತು ನಿಮ್ಗೆ ಹೋಗೇನಿ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದೇನು? ನನ್ನ ಪಕ್ಷ ಆನೆ, ನೀವೇ ಬಂದು ಅಲ್ಲಿ ಕೂತ್ಕೊಂಡು ಪ್ರಧಾನಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಭೂಮಿ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಶಿಕ್ಷಣ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಸ್ಥೈರ್ಯ ಸಿಗುತ್ತೆ ಅಂತ ಹೇಳಿದಾರಲ್ಲ, ಅದನ್ನು ಪಡ್ಕೊಳ್ಳೋಕೆ ನಾವು ಬಹುಜನ ಸಮಾಜ ಪಾರ್ಟಿ ಒಂದೇ ಇರ್ತಕ್ಕಂಥದ್ದು. ಇದು ಗ್ಯಾರಂಟಿ ಏನು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇದನ್ನೆಲ್ಲ ನಾವು ಬಹುಜನ ಸಮಾಜ ಪಾರ್ಟಿಯವರು ಮಾಡಿ ತೋರಿಸಿದೀವಿ ಅಂತ ಹೇಳಿ ನಾವು ಈ ಸರ್ಕಾರದ ಮುಂದೆ, ಈ ಜನಗಳ ಮುಂದೆ ಹೇಳೋಣ. ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸಮಿತಿಯವರು ಮಾತಾಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬಂದು ಏನೇನೆಲ್ಲವನ್ನು ಮಾಡಿದೆಯೋ ಅದನ್ನ ಒಂದು ಪ್ರಿಂಟ್ ಮಾಡಿಸೋಣ. ಪ್ರಿಂಟ್ ಮಾಡಿಸಿ ಇದನ್ನೆಲ್ಲ ನೀವು ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರದವ್ರಿಗೆ, ಕೇಂದ್ರ ಸರ್ಕಾರದವ್ರಿಗೆ ಕೇಳೋಣ. ಅರ್ಥ ಆಯ್ತಾ? ನೀವು ಮಾಡಲಿಲ್ಲ ಅಂದ್ರೆ ನಾವು ಅಧಿಕಾರಕ್ಕೆ ಬಂದು ನಾವೇ ಮಾಡ್ತೀವಿ ಅಂತ ಜನಗಳಿಗೆ ಹೇಳೋಣ. ಪ್ರೂಫ್ ಕೊಡ ಆಗ್ಬೋದಾ? ಏನ್ ಮಾಡಿದೀವಿ ಯಾಕಂದ್ರೆ ಸುಮ್ಮನೆ ಭಾಷಣ ಎಲ್ಲ ಮಾಡಿ ತೋರಿಸಿದ್ದೇವಲ್ಲ ನಾವು. ಅದು ಇಲ್ಲಿ ತನಕ ಸರಿಯಾಗಿ ರೀಚ್ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಏನ್ ಮಾಡಿದೆ ಅನ್ನೋದನ್ನ ಎಜುಕೇಟೆಡ್ಸ್ ಗಳ ಮುಖದ ಮುಂದೆ ಇಡೋಣ. ನಮ್ಮ ಅವ್ವ ನಮ್ಮ ಅಪ್ಪನ ಮುಖದ ಮುಂದೆ ಇಡೋಣ. ಓದಿರೋರ್ಲಿ ಓದಿಲ್ದೇ ಇರೋರ್ಲಿ ನೋಡಿ, ಈ ಕೆಲಸವನ್ನ ಮಾಡಿದೀವಿ ಅಧಿಕಾರ ಸಿಗ್ತದಕ್ಕೆ. ಇಲ್ಲಿ ನೀವು ಅಧಿಕಾರ ಕೊಟ್ಟಿದ್ದೀರಲ್ಲ, ಅದು 10 kg ಅಕ್ಕಿಗೂ 2,000 ರೂಪಾಯಿಗೂ ಅಲ್ಲ. ನೀವು ಕೇಳ್ಬೇಕಾಗಿರೋದು ಇಂಥದ್ದು. ಇವರೇ ಕೇಳೋಣ. ಕೊಟ್ಟರೆ ಇವರೇ ಕೊಟ್ಬಿಡ್ಲಿ. ನಮ್ ಕೆಲಸ ಏನು? ಕೊಟ್ಟರೆ ಇವರೇ ಕೊಡಿ. ಕೊಡಕ್ಕಾಗಿಲ್ವಾ ಕುರ್ಚಿ ಖಾಲಿ ಮಾಡ್ರಿ, ನಾವು ಆನೆಯವ್ರು ಕೊಡ್ತೀವಿ ಅಂತ ಹೇಳಿ ಬಹುಜನ ಸಮಾಜ ಪಾರ್ಟಿಯನ್ನು ಅಧಿಕಾರಕ್ಕೆ ತರಿಸತಕ್ಕಂಥ ಕೆಲಸವನ್ನ ಪ್ರಾಕ್ಟಿಕಲ್ ಆಗಿ ಮಾಡೋಣ ಅಂತ ಹೇಳ್ತಾ, ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ತುಂಬಾ ಪೊಟೆನ್ಷಿಯಲ್ ಇರ್ತಕ್ಕಂಥ ಲೀಡರ್ಗಳಿದ್ದೀರಿ. ನಮ್ಮ ಅಧ್ಯಕ್ಷ ಹೇಳಿದಂಗೆ ಒಂಚೂರು ಸೋಮಾರಿತನ ಅಂತೀವೋ
ಅಥವಾ ನಿರಾಶೆ ಅಂತೀವೋ, ಹತಾಶೆ ಅಂತೀವೋ, ಅನುಮಾನವೋ, ಅಯ್ಯೋ ಇದಾಗಲ್ಲ, ಇದೆಲ್ಲ ಬಿಟ್ಬಿಡೋಣ. ಎಲ್ಲ ನಾವು ಕಟ್ಬೋದು, ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಐ ಥಿಂಕ್ ನಮ್ಗೆ ಈ ಕೆಲಸ ಬಿಟ್ಟರೆ ಇನ್ಯಾವ ಕೆಲಸ ಬಹಳ ಇಂಪಾರ್ಟೆಂಟ್ ಹೇಳಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಕೆಲಸ ಬಿಟ್ಟರೆ ಇನ್ಯಾವ್ದಾದ್ರು ಪವಿತ್ರವಾದ ಕೆಲಸ ಇದೆಯಾ ನಮಗೆ? ಯಾವ್ದಾದ್ರು ಪವಿತ್ರವಾದ ಕೆಲಸ ಇದೆಯಾ ಸರ್? ಒಂದು ದೊಡ್ಡ ಮನೆ ಕಟ್ಟಿದ ತಕ್ಷಣ ಸಮಾಧಾನ ಆಗಲ್ಲ, ಇನ್ನೊಬ್ಬ ನನಗಿಂತ ದೊಡ್ಡ ಮನೆ ಕಟ್ಟಿಸ್ತಾನೆ.